ನಿನ್ನೆ ನಡೆದಂತಹ ಸಂದರ್ಭದಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಕಾರಣಗಳನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರಂತೆ. ಆ ಕಾರಣಗಳು ಏನು? ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆದಾಗ ಮೈಸೂರು ಕಮಿಷನರ್ ಆಗಿ ಬಿ ದಯಾನಂದ್ ಅವರು ನೇಮಕಗೊಳ್ತಾರೆ. ಎರಡನೇ ಬಾರಿ ಸಿಎಂ ಆದ ತಕ್ಷಣ ಗುಪ್ತಚರ ಇಲಾಖೆಯ ಎಡಿಜಿಪಿ ಆಗಿ ನೇಮಕ ಆಗ್ತಾರೆ. ಬಳಿಕ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಅವರನ್ನ ನೇಮಕ ಮಾಡಲಾಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಮುಂಬಡ್ತಿ ಲಿಸ್ಟ್ ನಲ್ಲಿ ದಯಾನಂದ್ ಅವರ ಹೆಸರು ಕೂಡ ಇತ್ತು ಕೆಲ ತಿಂಗಳಲ್ಲೇ. ಆದ್ರೆ ದಯಾನಂದ್ ಮಾಡಿದ ಆ ತಪ್ಪಿನಿಂದ ಅಮಾನತು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದಯಾನಂದ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಅಂತ ಪ್ರತಿ ಸಲ ಕೂಡ ಸಿಎಂ ಹೇಳ್ತಾ ಬಂದಿದ್ರು. ಹೊಗಳ್ತಾ ಇದ್ದ ಸಿಎಂ ಅವರೇ ಈಗ ಅದೇ ಬಿ ದಯಾನಂದ್ ತಮ್ಮ ನೆಚ್ಚಿನ ಆಫೀಸರ್ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ನಿನ್ನೆ ನಡೆದಂತಹ ಸಂದರ್ಭದಲ್ಲೇ ಸಭೆ ಆಯ್ತಲ್ಲ, ಆ ಸಭೆಯಲ್ಲಿ ಒಂದಷ್ಟು ಕಾರಣಗಳನ್ನ ಕೂಡ ಕೊಟ್ಟಿದ್ದಾರಂತೆ. ದಯಾನಂದ್ ಅವ್ರನ್ನ ಯಾಕಾಗಿ ಸಸ್ಪೆಂಡ್ ಮಾಡಲಾಯಿತು, ಅವ್ರು ಹೇಗೆ ಕಾರಣ ಆದ್ರು, ಅದಕ್ಕೆ ಸಂಬಂಧಪಟ್ಟಂತ 15 ಕಾರಣಗಳನ್ನ, ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ಕಾರಣಗಳನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ನಡೆದಂತಹ ಸಂದರ್ಭದಲ್ಲೇ, ಆ ಸಭೆ ನಡೆದಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆರಂಭದಿಂದಲೂ ಕೂಡ ಹೇಳ್ತಾ ಇದ್ವಿ, ಸಿಎಂ ಸಿದ್ದರಾಮಯ್ಯನವರ ನೆಚ್ಚಿನ ಆಫೀಸರ್ ಬಿ ದಯಾನಂದ್ ಅವರು, ಅವರ ಕಾಲಾವಧಿಯಲ್ಲಿ ಅತಿ ಹೆಚ್ಚಿನ ಮುಂಬಡ್ತಿ ಪಡೆದುಕೊಂಡಂತಹ ಬಿ ದಯಾನಂದ್ ಅವರ ವಿರುದ್ಧ ಈಗ ಶಿಕ್ಷೆಯ ಅಸ್ತ್ರವನ್ನ ಸಿಎಂ ಅವರೇ ಪ್ರಸ್ತಾಪ ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಯಾಕಾಗಿ ಅನ್ನುವಂತಹ ಪ್ರಶ್ನೆ ಇತ್ತು. ನಿನ್ನೆ ಸಿಎಂ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಯಾಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಅಂತ. ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಭದ್ರತೆ ಕೊಡೋದಕ್ಕೆ ಆಗಲ್ಲ ಅಂತ ನೇರವಾಗಿ ನನಗೆ ಹೇಳ್ಬಹುದಿತ್ತಲ್ಲ, ಯಾಕೆ ಹೇಳಿಲ್ಲ ಅವರು? ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಭದ್ರತೆ ಕೊಡಕ್ಕಾಗಿಲ್ಲ ಅಂತ ಆತ್ಮೀಯವಾಗಿ ನನ್ನ ಹತ್ರ ಬರಬಹುದಿತ್ತು. ಯಾರೋ ಒತ್ತಡ ಹಾಕಿದ್ರೆ ನನ್ನ ಜೊತೆ ಆತ್ಮೀಯವಾಗಿದ್ರಲ್ಲ ಬಿ ದಯಾನಂದ್, ನನಗ್ ಬಂದ್ ಹೇಳ್ಬಹುದಿತ್ತಲ್ಲ. ಯಾರೋ ಒತ್ತಡಕ್ಕೊಳಗಾಗಿ ನನಗ್ ಮಾಹಿತಿ ಕೊಡದೆ ಈ ರೀತಿ ಭದ್ರತಾ ವೈಫಲ್ಯ ಮಾಡ್ತೀರಿ, 11 ಜನ ಸಾವಿಗೀಡಾಗ್ತಾರೆ ಅಂದ್ರೆ ಇದರ ಜವಾಬ್ದಾರು ನೀವಲ್ದೆ ಮತ್ಯಾರು ಅನ್ನೋದನ್ನ ಪ್ರಶ್ನೆ ಮಾಡ್ತಾರಂತೆ ಸಿಎಂ ಸಿದ್ದರಾಮಯ್ಯ. ಬಂದೋಬಸ್ತ್ಗೆ ಬೇಕಾದ ಕಡೆ ಯಾಕೆ ಪೊಲೀಸರನ್ನ ನಿಯೋಜನೆ ಮಾಡಲಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಯಾಕಂದ್ರೆ ಎಲ್ಲಿ ಅತಿ ಹೆಚ್ಚಿನ ಭದ್ರತೆ ಬೇಕಾಗಿತ್ತು ಅದು ಚಿನ್ನಸ್ವಾಮಿ ಸ್ಟೇಡಿಯಂ, ಅಲ್ಲಿ ಯಾಕೆ ಭದ್ರತೆ ಒದಗಿಸುವಲ್ಲಿ ವಿಫಲರಾದ್ರಿ ನೀವು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಬೆಳಗ್ಗೆ 11 ಗಂಟೆ ಹೊತ್ತಿಗೆ ಜನ ಸೇರೋದಕ್ಕೆ ಪ್ರಾರಂಭ ಆಗಿತ್ತು, ಆಗಲೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದಿತ್ತಲ್ಲ, ಯಾಕೆ ಕೈಗೊಳ್ಳಿಲ್ಲ? ಅಲ್ಲೂ ಕೂಡ ವಿಫಲರಾಗಿದ್ದಾರೆ ಪೊಲೀಸರು ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರೆ. ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಿಲ್ಲ ಯಾಕೆ? ಪಕ್ಕದ ಜಿಲ್ಲೆಗಳನ್ನ ಕೂಡ ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿಕೊಳ್ಳಬಹುದಿತ್ತು ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಆ ಕೆಲಸ ಕೂಡ ಬಿ ದಯಾನಂದ್ ಅವರು ಅಂದ್ರೆ ಕಮಿಷನರ್ ಅದನ್ನ ಮಾಡಲೇ ಇಲ್ಲ, ಹಾಗಾಗಿ ಅವ್ರನ್ನ ಅಮಾನತು ಮಾಡಿದ್ದೀವಿ ಅನ್ನುವಂತಹ ಕಾರಣವನ್ನ ಸಿಎಂ ಅವರು ಮುಂದಿಟ್ಟಿದ್ದಾರೆ. ನಗರ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆಗೆ ಮೊದಲೇ ಯಾಕೆ ಮಾಹಿತಿ ನೀಡಲಿಲ್ಲ ಈ ಬಗ್ಗೆ? ಇಷ್ಟೆಲ್ಲ ಜನ ಸೇರ್ತಿದ್ದಾರೆ, ಸಿಬ್ಬಂದಿಯ ಅವಶ್ಯಕತೆ ಇದೆ, ಭದ್ರತೆಯ ಅವಶ್ಯಕತೆ ಇದೆ ಅಂತ ಮೊದಲೇ ಯಾಕೆ ಅಲರ್ಟ್ ಆಗ್ಲಿಲ್ಲ? ಕೆಎಸ್ಆರ್ಪಿ ತುಕಡಿ ಇದ್ರೂ ಕೂಡ ಯಾಕೆ ಅದನ್ನ ಬಳಸ್ಕೊಳ್ಳಿಲ್ಲ? ಜನರನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ, ಬ್ಯಾರಿಕೇಡ್ ಗಳನ್ನ ಹಾಕೋ ನಿಟ್ಟಿನಲ್ಲಿ, ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ ಸಿಬ್ಬಂದಿಯನ್ನ ಕರೆಸ್ಕೊಂಡು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು, ಅದನ್ನ ಕೂಡ ಮಾಡ್ಕೊಳ್ಳಿಲ್ಲ ಅಂತ. ಮೆಟ್ರೋದಲ್ಲಿ ಹೆಚ್ಚು ಜನ ಬರ್ತಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಪೊಲೀಸರು ಅಲರ್ಟ್ ಆಗ್ಲಿಲ್ಲ. ಆ ಬಳಿಕನಾದ್ರೂ ಮೆಟ್ರೋದವರ ಜೊತೆ ಮಾತನಾಡಿ ಮೆಟ್ರೋ ನಿಲ್ಲಿಸಬಹುದಿತ್ತು, ಈ ಜನರ ಸಂಖ್ಯೆನ ಸ್ವಲ್ಪ ಕಡಿಮೆ ಮಾಡಬಹುದಿತ್ತು, ಎಲ್ಲ ಕಡೆ ಕೂಡ ಅಧಿಕಾರಿಗಳನ್ನ ಅಲರ್ಟ್ ಮಾಡಬೇಕಾಗಿತ್ತು. ಬಟ್ ಯಾವ ಕೆಲಸವನ್ನ ಕೂಡ ಬಿ ದಯಾನಂದ್ ಮಾಡಲಿಲ್ಲ ಅನ್ನುವಂತ ಬೇಸರ ಸಿಎಂ ಸಿದ್ದರಾಮಯ್ಯನವರಿಗೆ ಇದೆ ಅಂತೆ. ಇಷ್ಟೆಲ್ಲ ಆಗಬೇಕಾದ್ರೆ ಫೀಲ್ಡ್ಗೆ ಬಂದು ಕೆಲಸ ಮಾಡೋದೇ, ರಿವ್ಯೂ ಮೀಟಿಂಗ್ ಮಾಡಿದ್ದು ಸರಿನಾ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆಗ್ಬೇಕಾಗಿತ್ತಲ್ಲ, ಅಲ್ಲಿ ಆಯ್ತಲ್ಲ, 11 ಜನ ಸತ್ರು, ಇಷ್ಟೆಲ್ಲ ಜನ ಗಂಭೀರವಾಗಿ ಗಾಯಗೊಂಡ್ರು, ಬಟ್ ರಿವ್ಯೂ ಮೀಟಿಂಗ್ ಮಾಡೋದು ಅವಶ್ಯಕತೆ ಇತ್ತಾ ಹೊತ್ತಲ್ಲಿ? ಈ ವಿಷಯಗಳನ್ನ ನನ್ನ ತನಕ ತಲುಪಿಸ್ಲೇ ಇಲ್ಲ. ಇವರನ್ನ ಕಟ್ ಹಾಕಿದ್ ಯಾರು? ಇವ್ರ ಮೇಲೆ ಯಾರ ಒತ್ತಡ ಇತ್ತು? ಇದೆಲ್ಲವನ್ನ ಕೂಡ ಸಿಎಂ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಎಲ್ಲಾ ಕಾರಣಗಳನ್ನ ಮುಂದಿಟ್ಕೊಂಡು ಬಿ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಲಾಯಿತು ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರೇ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಒಟ್ನಲ್ಲಿ ಸಿಎಂ ಅವ್ರನ್ನ ಓವರ್ಟೇಕ್ ಮಾಡಿ ಮತ್ತೊಬ್ಬ ವ್ಯಕ್ತಿ ಹಾಗಾದ್ರೆ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹಾಕಿ ಕಾರ್ಯಕ್ರಮ ಮಾಡಲೇಬೇಕು ಅಂತ ಪ್ರೆಷರ್ ಹಾಕಲಾಗಿತ್ತ? ಈ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಪ್ರಸ್ತಾಪ ಮಾಡಿರುವ ವಿಚಾರಗಳಿಂದ ನಮಗೆ ದಟ್ಟ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ. ಮಧ್ಯಾಹ್ನ 3:15 ಸುಮಾರಿಗೆ ಅಲ್ಲಿ ಘಟನೆ ಆಗಿ ಹೋಗುತ್ತೆ. 11 ಜನ ಮೃತಪಡ್ತಾರೆ, 35ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಳ್ತಾರೆ. ಬಟ್ ಸ್ಟಿಲ್ 5:15 ತನಕ ಕೂಡ ಈ ವಿಷಯ ಮುಚ್ಚಿಟ್ಟಿದ್ದು ಯಾಕೆ ಈ ಮಾಹಿತಿಯನ್ನ ನಮಗೆ ತಲುಪಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಯಿತು ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿಗೆ 3:15 ಘಟನೆ ಆದ್ರೂ 5 ಗಂಟೆ ಆದ್ರೂ ಕೂಡ ಸಿಎಂ ಅವ್ರಿಗೆ ಮಾಹಿತಿ ಇರಲಿಲ್ಲ ಅಂತ. ಕೂಡಲೇ ಕಾರ್ಯಕ್ರಮದ ರದ್ದು ಬಗ್ಗೆ ಕೆಎಸ್ಸಿಯ ಜೊತೆ ಮಾತನಾಡಬಹುದಿತ್ತಲ್ಲ, ಅವರಿಗೆ ಸೂಚನೆ ಕೊಡಬಹುದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ ಪೊಲೀಸ್ ಇಲಾಖೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಿದ್ದಾರೆ.
ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ದಯಾನಂದ್ ಅವರ ತಲೆದಂಡ ಆಯ್ತು ಅನ್ನುವಂತ ವಿಚಾರಗಳನ್ನ ಸಿಎಂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ರಾಜ್ಯದ ಜನರಿಗೆ ಬೇಸರ ಆಗಿತ್ತು ಬಿ ದಯಾನಂದ್ ಅವರ ತಲೆದಂಡ ಯಾಕೆ, ಅವ್ರ ತಪ್ಪೇನಿದೆ ಅಂತ, ಅದಕ್ಕೆ ಸಂಬಂಧಪಟ್ಟಂತಹ ಕಾರಣಗಳನ್ನ ಸಿಎಂ ಅವರು ಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಇದು ಸೂಕ್ತ ಕಾರಣಗಳನ್ನ ಹಾಗಾದ್ರೆ ಸಿಎಂ ಅವ್ರಿಗೆ ಯಾವುದ್ರ ಬಗ್ಗೆ ಮಾಹಿತಿನೇ ಇರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಶ್ರುತಿ, IPS ಅಧಿಕಾರಿ ಆಗಿರುವಂತಹ ಬಿ ದಯಾನಂದ್ ಅವರು ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದ್ರೆ ಬಹಳಷ್ಟು ಒಳ್ಳೆ ಅಧಿಕಾರಿ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇಲ್ಲಿವರೆಗೂ ದಯಾನಂದ್ ಅವರ ವಿರುದ್ಧ ಯಾವುದೇ ಆ ರೀತಿಯಾದಂತಹ ಒಂದು ಕಪ್ಪು ಚುಕ್ಕೆ ಆದಂತಹ ಒಂದು ಪ್ರಕರಣಗಳಿಲ್ಲ. ಮೈಸೂರು ಕಮಿಷನರ್ ಇಂದ ಹಿಡಿದು ಬೆಂಗಳೂರಲ್ಲೂ ಕೂಡ ADGP ಆಗಿ ಕೆಲಸ ಮಾಡಿದ್ದಾರೆ, ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದಾರೆ. ಅತ್ಯುತ್ತಮವಾದಂತಹ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಒಂದು ಅಧಿಕಾರಿ, ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ದಯಾನಂದ್ ಅವರ ಬಗ್ಗೆ ಬಹಳಷ್ಟು ಗೌರವ ಇತ್ತು. ಆದ್ರೆ ಮೊನ್ನೆ 4ನೇ ತಾರೀಕು ಬೆಂಗಳೂರಲ್ಲಿ ನಡೆದಂತಹ ಒಂದು ವಿಜಯೋತ್ಸವ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ವತಃ ದಯಾನಂದ್ ಮೇಲೆ ಕೋಪಗೊಂಡಿರುವಂತದ್ದು. ಯಾವ ಕಾರಣಗಳಿಗೋಸ್ಕರ ಕೆಲವೊಂದು ವಿಚಾರಗಳನ್ನ ಕಮಿಷನರ್ ಆಗಿ ಇದ್ಕೊಂಡು ಸರಿಯಾಗಿ ನಿರ್ವಹಿಸಲಿಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ರಾಜ್ಯದಲ್ಲಿ ಇವತ್ತು ನಿನ್ನೆದಲ್ಲ IPS ವರ್ಸಸ್ IAS ಅನ್ನುವಂಥದ್ದು ಇಲ್ಲ, IPS ಒಳಗಡೆನೆ IPS ವರ್ಸಸ್ IPS ಅನ್ನುವಂತ ಒಂದು ಪೈಪೋಟಿ ಇದ್ದೇ ಇದೆ. ಅದು ಮುಂಬರ್ತಿ ವಿಚಾರದಲ್ಲಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು, ಕಮಿಷನರ್ ಆಗಿದ್ದಂತವ್ರಿಗೆ ಕಪ್ಪು ಚುಕ್ಕೆ ಬಂದ್ರೆ ಆ ಸ್ಥಾನಕ್ಕೆ ನಾವು ಬರ್ಬೋದು ಅನ್ನುವಂತ ಒಂದು ರೀತಿಯಲ್ಲಿ ಸಹಜವಾಗಿ ಆ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳು ಕೆಲವೊಂದು ಅಧಿಕಾರಿಗಳು ಆಗ್ತಾ ಇರ್ತಾರೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆ ಸಭೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗಳಾಗಿರ್ಬೋದು, ನಿನ್ನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಕಾವೇರಿ ನಿವಾಸದಲ್ಲಾದಂತಹ IAS ಹಾಗೂ IPS ಅಧಿಕಾರಿಗಳ ಹಿರಿಯ ಅಧಿಕಾರಿಗಳ ಸಭೆಯಲ್ಲೂ ಕೂಡ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂತದ್ದು. ದಯಾನಂದ್ ಅವರು ಮಾಡಿದಂತಹ ಎಡವಟ್ಟಿನ ಕೆಲಸದಿಂದಾಗಿ ಇವತ್ತು ರಾಜ್ಯದಲ್ಲಿ ನಾನು 40 ವರ್ಷಗಳಿಂದ ಮಾಡಿದಂತಹ ಒಂದು ರಾಜಕೀಯ ಜೀವನದಲ್ಲಿ ಯಾವತ್ತೂ ಆಗದೇ ಇರುವಂತಹ ಒಂದು ಘಟನೆ ಇವತ್ತು ಆಗೋಯ್ತು. ನನ್ನ ಬಳಿ ನೇರ ಇದ್ದಂತಹ ಅಧಿಕಾರಿ 4ನೇ ತಾರೀಕು ಹಲವು ವಿಚಾರಗಳನ್ನ ಯಾವ ಕಾರಣಕ್ಕೋಸ್ಕರ ಮುಚ್ಚಿಟ್ರು ಅನ್ನುವಂತಹ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. 3 ಗಂಟೆ 15 ನಿಮಿಷಕ್ಕೆ ಒಂದು ಅಲ್ಲಿ ಘಟನೆ ಆಗುತ್ತೆ. ಆ ಘಟನೆ ಸಿದ್ದರಾಮಯ್ಯ ಅವ್ರಿಗೆ ತಿಳಿಸೋದೇ ಇಲ್ಲ. ಅಷ್ಟೊತ್ತಿಗೆ ಇನ್ನೂ ಕೂಡ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆರಂಭ ಆಗಿರೋದೇ ಇಲ್ಲ. ಬಂದು 5 ಗಂಟೆ 15 ನಿಮಿಷಕ್ಕೆ ರಿಪೋರ್ಟ್ ಕೊಡುವಂತ ಒಂದು ಕೆಲಸ ದಯಾನಂದ್ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಹಾಗಾದ್ರೆ 2 ಗಂಟೆಗಳು ತಡ ಮಾಡಿದ್ದೆ ಯಾಕೆ? ಒಂದು ವೇಳೆ ಆ ರೀತಿಯಾಗಿ ಆಗಿದೆ ಅನ್ನುವ ಅಚಾತುರ್ಯ ಘಟನೆ ಆಗಿದೆ ಅಂತ ಹೇಳಿದ್ದೆ ಆಗಿದ್ರೆ ವಿಧಾನಸೌಧದ ಕಾರ್ಯಕ್ರಮ ಮುಗಿದ ತಕ್ಷಣ ಯಾಕೆ ನನಗೆ ಮಾಹಿತಿ ಕೊಡ್ಲಿಲ್ಲ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಳುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ, ಮೊದಲ ಅವಧಿಯಲ್ಲಿ ಇದೇ ದಯಾನಂದ್ ಅವರಿಗೆ ಮೈಸೂರು ಪೊಲೀಸ್ ಕಮಿಷನರ್ ಆಗಿ ಆಯ್ಕೆ ಮಾಡ್ತಾರೆ. ತದಬಳಿಕ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ್ಮೇಲೆ ADGP ಇಂಟಾಗಿ ಅವರನ್ನ ನೇಮಕ ಮಾಡುವಂತ ಒಂದು ಕೆಲಸ ಆಗುತ್ತೆ. ಅದಾದ ಬಳಿಕ ಕಳೆದ 1 ವರ್ಷದಿಂದಲೂ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗಿರುವಂತಹ ಅತ್ಯಪ್ತ ಅಧಿಕಾರಿಗಳಲ್ಲಿ ದಯಾನಂದ್ ಅವರು ಕೂಡ ಒಬ್ಬರು. ಆದ್ರೆ 4ನೇ ತಾರೀಕು ಅದೇನಾಗುತ್ತೋ ಗೊತ್ತಿಲ್ಲ. 4ನೇ ತಾರೀಕು ಒಂದ್ ವೇಳೆ ಸೂಕ್ತವಾದಂತ ಒಂದು ಭದ್ರತೆಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ನಿಲುವು ಮತ್ತೆ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರ ಮುಂದೆ ಯಾಕೆ ಹೇಳಿಲ್ಲ ಅನ್ನುವಂತ ಒಂದು ಅಸಮಾಧಾನ CM ವ್ಯಕ್ತಪಡಿಸ್ತಾ ಇರುವಂತದ್ದು. ಗೋವಿಂದರಾಜು ಬೇರೆ ಯಾರಿಗೂ ಹೇಳೋದಕ್ಕಿಂತ ಕೂಡ ನನ್ನ ಬಳಿ ಅದನ್ನ ಯಾಕೆ ಹೇಳಿಲ್ಲ, ಯಾರೋ ಹಿರಿಯ ನಾಯಕರು ಪ್ರೆಜರ್ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ನೀವು ನನ್ನಿಂದ ಮುಚ್ಚಿಟ್ಟಿದ್ದು ಯಾಕೆ ಅನ್ನುವಂತ ಒಂದು ಅಸಮಾಧಾನವನ್ನ ಹೇಳಿರುವಂತದ್ದು. ಸ್ವಾಭಾವಿಕವಾಗಿ ಅವತ್ತು ಪೊಲಿಟಿಕಲ್ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ನಾಯಕರುಗಳು ಪ್ರೆಜರ್ ಹಾಕಿರ್ಬೋದು. ಆದ್ರೆ ಸ್ವತಃ ಕಾನೂನು ಮತ್ತೆ ಸುವ್ಯವಸ್ಥೆ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರು ಮೆಟ್ರೋದಿಂದ ಬರ್ತಿದ್ದಂತಹ ಜನರನ್ನ ನೋಡಿದಂತಹ ಬೆಳವಣಿಗೆಗಳಾಗಿರ್ಬೋದು, ಜನಸಾಗರ ಸೇರ್ತಿದ್ದಂತಹ ಒಂದು ಸಂದರ್ಭದಲ್ಲಿ, ಅದು ಆ ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣ, ವಿಧಾನಸೌಧ ಹಾಗೂ ತಾಜ್ ವೆಸ್ಟ್ ಅನ್ನು ಬಳಸಿ ಜನಸಾಗರವೇ ಬರ್ತಿರುವಂತಹ ಒಂದು ಸಂದರ್ಭದಲ್ಲಿ ಅವರನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು, ಇರುವಂತಹ ಪೊಲೀಸರನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು, ಬೆಂಗಳೂರಲ್ಲಿ ಇದ್ದಂತಹ ಎಲ್ಲಾ ಪೊಲೀಸರನ್ನ ಯಾಕೆ ಬಳಸ್ಕೊಳ್ಳಿಲ್ಲ, ಬೆಂಗಳೂರು ಸುತ್ತಮುತ್ತಲೂ ಇರುವಂತಹ ರಾಮನಗರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮೈಸೂರು ಹೊರಗಿನ ಜಿಲ್ಲೆಗಳ ಪೊಲೀಸರನ್ನ ಯಾಕೆ ಬಳಸ್ಕೊಳ್ಳಿಲ್ಲ, ಇದೆಲ್ಲದಕ್ಕಿಂತ ಹೊರತುಪಡಿಸಿ ಇಂತಹ ಸಮಸ್ಯೆಗಳಾದಂತಹ ಒಂದು ಸಂದರ್ಭದಲ್ಲಿ KSRP ತುಕಡಿಯನ್ನ ಯಾವ ಕಾರಣಕ್ಕೋಸ್ಕರ ಬಳಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ IAS ವರ್ಸಸ್ IPS ಇಲ್ಲವೇ IPS ವರ್ಸಸ್ IPS ಜಗಳದಲ್ಲಿ ಸರ್ಕಾರವನ್ನ ಸಮಸ್ಯೆಗೆ ಸಿಲುಕಿಸುವಂತ ಒಂದು ಕೆಲಸ ಮಾಡಿದ್ರಂತ. ಇಷ್ಟೆಲ್ಲ ಬೆಳವಣಿಗೆ ನಡೆಯುವಂತ ಒಂದು ಸಂದರ್ಭದಲ್ಲಿ ಕಚೇರಿಯಲ್ಲಿ ರಿವ್ಯೂ ಮೀಟಿಂಗ್ ಅಂತ ಕೂತ್ಕೊಂಡಿದ್ದು ಯಾವ ಕಾರಣಕ್ಕೋಸ್ಕರ? ಫೀಲ್ಡ್ ಅಲ್ಲಿ ಇದ್ದು ಕೆಲಸ ಮಾಡಬೇಕಿದ್ದಂತಹ ಪೊಲೀಸ್ ಇಲಾಖೆಯ ವೈಫಲ್ಯ ಪ್ರಮುಖವಾಗಿ ಬಿ ದಯಾನಂದ್ ಅವರು ವಿಫಲರಾಗಿದ್ದಾರೆ ಇದನ್ನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಅನ್ನುವಂತಹ ಕೋಪ CM ಅವ್ರಿಗಿದೆ ಅನ್ನೋದು ಬಹಳ ಸ್ಪಷ್ಟ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮಾರುತಿ.